ಗೈಸ್, ನಾಳೆ ಇನ್ನೇನು ಅತಿ ಶೀಘ್ರದಲ್ಲಿ IPL ಸ್ಟಾರ್ಟ್ ಆಗ್ತಿದೆ. ಇವತ್ತು ನಾವು RCB ಆಮೇಲೆ ಹೈದರಾಬಾದ್ ಟೀಮ್ 11 ಮಾಡೋಣ ಬರೀ, ಆಮೇಲೆ ಪ್ರೆಡಿಕ್ಷನ್ ಮಾಡೋಣ ಬರೀ. ನಮ್ಮ ಟೀಮ್ RCB ಮತ್ತೆ ಹೈದರಾಬಾದ್. ವಿಡಿಯೋ ನೋಡೋಕ್ಕಿಂತ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫಾಲೋ ಮಾಡ್ಕೊಳ್ರಿ, ಕಮೆಂಟ್ ಹಾಕ್ರಿ ನಿಮ್ಗೆ ಅನ್ಸುತ್ತೆ ನಾಳೆ IPL ಬಗ್ಗೆ. ನೋಡೋಣ ಬರ್ರಿ, ಬೇಗ ವಿಡಿಯೋ ಫಾಲೋ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. RCB ಬಂದ್ರೆ ನಮ್ಮ ಟೀಮ್ RCB ಬಂದ್ರೆ ಟೀಮ್ 11 ಅಲ್ಲಿ ಸೇಮ್ ಹೋದ ವರ್ಷ ಹೆಂಗಿತ್ತು ಹಂಗೆ ಕೊಹ್ಲಿ ಆಮೇಲೆ ಸಾಲ್ಟು. ಯಾಕಂದ್ರೆ ಇಬ್ರು ಭಯಂಕರ ಡೇಂಜರಸ್ ಆಗಿ ಇದ್ದಾರೆ. ಇಬ್ರು ಓಪನಿಂಗ್ ಹೋದ ವರ್ಷ ಚೆನ್ನಾಗಿತ್ತು, ಅದಕ್ಕೋಸ್ಕರ ಇಬ್ರುನೇ ಓಪನ್ ಮಾಡ್ತಾರೆ. ಏನಂದ್ರೆ ಅಕಸ್ಮಾತ್ ಸಾಲ್ಟ್ ಏನಂದ್ರೆ ಆಡಿಲ್ಲ ಅಂದ್ರೆ T20 ಅಲ್ಲ ಆಡ್ದಂದ್ರೆ ಜಾಕೋಬ್ ಬೆತ್ತಲ್ ಬರ್ತಾರೆ, ಅವರು ಚೆನ್ನಾಗಿ ಆಡ್ತಾರೆ. ಇಬ್ರು ಸಾಲ್ಟ್ ಆಮೇಲೆ ಕೊಹ್ಲಿ ಓಪನಿಂಗ್ ಪೇರ್ ಚೆನ್ನಾಗೈತೆ. ಆಮೇಲೆ 3 ಡೌನ್ ಬಂದ್ರೆ ದೇವದತ್ ಪಡಿಕ್ಕಲ್, ಅವರು ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಡೊಮೆಸ್ಟಿಕ್ ಅಲ್ಲಿ. ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ. ಅವ್ರೇನಂದ್ರೆ ಚೆನ್ನಾಗಿ ಆಡಿಲ್ಲ ಅಂದ್ರೆ ಒಂದೊಂದು ಮ್ಯಾಚು ವೆಂಕಟೇಶ್ ಯಾರು ಬರ್ತಾರೆ, ನೆಕ್ಸ್ಟ್ ಅವರಿಬ್ಬರೇ ನಂಬರ್ 3. ಆಮೇಲೆ ನಂಬರ್ 4 ಬಂದ್ರೆ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ ಬರ್ತಾರೆ, ಅವರೇ ಚೆನ್ನಾಗಿ ಆಡ್ತಾ ಇರೋದು. ಇಡೀ RCB ಟೀಮ್ಗೆ ಇವಾಗ ಅವರೇ ಚೆನ್ನಾಗಿ ಆಡ್ತಾರೆ. ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರು ಒಳ್ಳೆ ರನ್ಸ್ ನ ಹೊಡಿತಾ ಇದ್ದಾರೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ, ಒಳ್ಳೆ 4-6 ನ ಬಾರಿಸ್ತಾ ಇದ್ದಾರೆ. ಆಮೇಲೆ ನಂಬರ್ 5 ಅಂದ್ರೆ ಜಿತೇಶ್ ಶರ್ಮಾ, ನಮ್ಮ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಗೇಮ್ ನ ಗೆಲ್ಸ್ಕೊಂಡ್ಬಿಟ್ಟಿದ್ದಾರೆ. ಹೋದ ವರ್ಷ ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಅವರು ನಂಬರ್ 5 ಅಲ್ಲಿ ಲೆಕ್ಕಿದ್ದೀನಿ. ನಂಬರ್ 6 ಬಂದ್ರೆ ನಮ್ಮ ಕೃಣಾಲ್ ಪಾಂಡ್ಯ, ಸ್ಪಿನ್ನಿಂಗ್ ಬಾಲಿಂಗ್ ಅಟ್ಯಾಕ್ ಅವರೇ ಅದಕ್ಕೆ ನೋಡ್ಕೊಳ್ಳೋದು. ಅವರಿಂದ ನೀವು ಇವಾಗ ಸ್ಪಿನ್ನಿಂಗ್ ನಮ್ ಇಂಪ್ರೂವ್ ಆಗಿರೋದು, ಅವರೇ ಮೈನ್ ಪ್ಲೇಯರ್ ಸ್ಪಿನ್ನಿಂಗ್ ಅಲ್ಲಿ. ಸೊ ಅವರು ನಂಬರ್ 6 ಅಲ್ಲಿ ಇಕ್ಕಿದ್ದೀನಿ. ನಂಬರ್ 7 ಅಲ್ಲಿ ಬಂದ್ರೆ ಟಿಮ್ ಡೇವಿಡ್ ಬರ್ತಾರೆ, ಯಾಕಂದ್ರೆ ಅವರು ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬ್ಯಾಟಿಂಗ್ ಆಪ್ಷನ್ ಐತೆ ಚೆನ್ನಾಗಿ, ಬಾಲಿಂಗ್ ಆಪ್ಷನ್ ಅವಾಗ ಸ್ಪಿನ್ ಹಾಕ್ಸ್ಕೊಬಹುದು. ಮತ್ತೆ ನಂಬರ್ 8 ಬಂದ್ರೆ ರೊಮಾರೇಶ್ ಅವಾರ್ಡ್, ಅವರು ಒಳ್ಳೆ ಆಲ್ರೌಂಡರ್. ನೀವು ಹೋದ ವರ್ಷ ನೋಡಿರ್ಬೋದು CSK ಮೇಲೆ ಮ್ಯಾಚ್ ಹೆಂಗೆ ಧ್ವಂಸ ಮಾಡಿದ್ರು ನೋಡಿದ್ರೆ ನೀವು. ಮತ್ತೆ ಬಾಲಿಂಗ್ ಅಲ್ಲೂ ಅವ್ರು ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಅಂತೂ ಚೆನ್ನಾಗಿ ಫಿನಿಶಿಂಗ್ ಮಾಡ್ತಾರೆ ಇವರಿಬ್ರು ಸೇರಿದ್ರೆ. ನಂಬರ್ 9 ಅಲ್ಲಿ ಮಂಜೇಶ್ ಯಾದವ್ ಡೊಮೆಸ್ಟಿಕ್ ಅಲ್ಲಿ ಸರಿಯಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಡೊಮೆಸ್ಟಿಕ್ ಅಲ್ಲಿ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ RCB ತಗೊಂಡಿದ್ದು. ಅವ್ರ ಹತ್ರ ಬ್ಯಾಟಿಂಗ್ ಆಪ್ಷನ್ ಇದೆ, ಬಾಲಿಂಗ್ ಆಪ್ಷನ್ ಇದೆ. ಬ್ಯಾಟಿಂಗ್ ಅಂದ್ರೆ ಚೆನ್ನಾಗಿ ಆಡ್ತಾರೆ, ಬಾಲಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಂಬರ್ 10 ಅಂದ್ರೆ ಭುವನೇಶ್ವರ್ ಕುಮಾರ್, ನಮ್ಮ ಸ್ವಿಂಗಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೇ ಬಾಲಿಂಗ್ ಚೆನ್ನಾಗಿ ಆಗ್ತಿರೋದು. ಸ್ವಿಂಗ್ ಅಂದ್ರೆ ನಂಬರ್ 1 ಇವಾಗ ಭುವನೇಶ್ವರ್ ಕುಮಾರ್ ಅಂದ್ರೆ ಸ್ವಿಂಗು. ಮತ್ತೆ 11 ಅಂದ್ರೆ ನಂಬರ್ 11 ಅಲ್ಲಿ ಇದ್ದೀನಿ ಜಾಕೋಬ್ ಡಫಿ. ನೀವು ಕೇಳ್ಬೋದು ಯಾಕೆ ಇವನು ಜಾಕೋಬ್ ಡಫಿನ ಆಡ್ಸಿದ್ರೆ ಆಸಲ್ವುಡ್ ಇರೋವಾಗ ಅಂತ. ಯಾಕಂದ್ರೆ ಆಸಲ್ವುಡ್ ಒಂದು 2-3 ಮ್ಯಾಚ್ ಆಡಲ್ಲ ಅಂತ ಹೇಳಿದ್ದಾರೆ, ಸೊ ಅದಕ್ಕೆ ಅದ್ರ ಬದಲು ಜಾಕೋಬ್ ಡಫಿ ಅವ್ರು ಆಡ್ತಾರೆ. ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದ್ರೆ ಇವರು ಶ್ರೇಯಸ್ ಶರ್ಮಾ ಒಳ್ಳೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ ಹೋದ ವರ್ಷ ಬಾಲಿಂಗ್ ಅಲ್ಲಿ. ಸೊ ಅದಕ್ಕೆ ನಾನು ಅವ್ರನ್ನ ಇಂಪ್ಯಾಕ್ಟ್ ಆಗಿ ಇಕ್ಕಿದ್ದೀನಿ. ಅವ್ರೇನಂದ್ರೆ ಅಕಸ್ಮಾತ್ ಏನಂದ್ರೆ ಇಂಜುರಿ ಏನಂದ್ರೆ ಆದ್ರೆ ಅದಕ್ಕೆ ರಸಿಂಗ್ ಸಲಮ್ದಾರ್ ಅವ್ರು ಉಪಯೋಗಿಸಿದ್ರೆ, ಅದಕ್ಕೆ ಅವ್ರನ್ನ ಇಕ್ಕಿದ್ದೀನಿ. ನಿಮ್ಗೆ ನಮ್ಮ RCB ಟೀಮ್ ಬಗ್ಗೆ ಅನ್ಸ್ತಾ ಕಮೆಂಟ್ ಹಾಕ್ರಿ. ಮತ್ತೆ ಟೀಮ್ ಹೈದರಾಬಾದ್ ಹೋದ್ರೆ ಅವರು 11 ಚೆನ್ನಾಗೈತೆ, ಇಬ್ರು 11 ಚೆನ್ನಾಗೈತೆ, ನೋಡ್ತೀನಿ ಬರ್ರಿ. ಓಪನಿಂಗ್ ಅಲ್ಲಿ ಎಡ್ಡು, ಆಮೇಲೆ ಅಭಿಷೇಕ್ ಶರ್ಮಾ. ಹೋದ ವರ್ಷ ಹೆಂಗೈತೋ ಅವರೇ ಹೋದ ವರ್ಷ ಇದ್ದವ್ರೆ. ಯಾಕಂದ್ರೆ ಹೋದ ವರ್ಷನೂ 2-3 ವರ್ಷ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವರು ಟೀಮ್ಗೆ. ಅದೇ ಒಳ್ಳೆ ಪ್ಲೇಯರು, ಇಬ್ರು ಒಳ್ಳೆ ಪ್ಲೇಯರು. ಓಪನಿಂಗ್ ಅವ್ರು ಬಂದ್ರೆ ನಂಬರ್ 3 ಅಲ್ಲಿ ಇಶಾನ್ ಕಿಶನ್, ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. T20 ಅಲ್ಲೂ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡು ಕೊಟ್ಟಿದ್ದಾರೆ, ಅದಕ್ಕೆ ಅವ್ರು ನಂಬರ್ 3. ಇವ್ರು 3 ಜನ ಸೇರಿದ್ರೆ ಒಳ್ಳೆ ಧ್ವಂಸ ಮಾಡಿದ್ದಾರೆ ಇವಾಗ. ನಂಬರ್ 4 ಅಲ್ಲಿ ಬಂದ್ರೆ ಲೈಮ್ ಲಿವಿಂಗ್ಸ್ಟನ್, ಅವರು ಚೆನ್ನಾಗಿ ಆಡ್ತವ್ರೆ ಇವಾಗ. ನಂಬರ್ 5 ಬಂದ್ರೆ ಎಂಡ್ರಿಕ್ ಕ್ಲಾಸನ್ ಹೋದ ವರ್ಷ ಚೆನ್ನಾಗಿ ಆಡಿದ್ರು. ಅಂದ್ರೆ ಅವರು 23 ಕೋಟಿಗೆ ಅವ್ರೇನು ವರ್ತಿಲ್ಲ, ಅಷ್ಟೊಂದೇನು ವರ್ತಿಲ್ಲ, ಅದಕ್ಕೆ ಅವರು ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ. ನಂಬರ್ 5 ಅವರೇ. ನಿತೀಶ್ ಕುಮಾರ್ ರೆಡ್ಡಿ, ಅವರು ಇವಾಗ ಒಳ್ಳೆ ಫಾರ್ಮಲ್ ಅವರೇ, ಅಷ್ಟೊಂದೇನು ಫಾರ್ಮಲ್ ಅಂತ ಹೇಳಕ್ ಆಗಲ್ಲ, ಒಳ್ಳೆ ಫಾರ್ಮಲ್ ಅವರೇ, ಪರವಾಗಿಲ್ಲ. ನಂಬರ್ 7 ಅನಿಕೇತ್ ವರ್ಮನ್ ಹೋದ ವರ್ಷ ಚೆನ್ನಾಗಿ ಆಡ್ದ ಹೈದರಾಬಾದ್ಗೆ, ಸೊ ಅದಕ್ಕೆ ನಾನು ಅವ್ರನ್ನ 7 ಅಲ್ಲಿ ಇಕ್ಕಿದ್ದೀನಿ. ನಂಬರ್ 8 ಬಂದ್ರೆ ನಮ್ಮ ಪರ್ಪಲ್ ಕ್ಯಾಪ್ ವರ್ಲ್ಡ್ ತಗೊಂತಾರಲ್ಲ ಹರ್ಷಲ್ ಪಟೇಲ್, ಅವರೇ ಚೆನ್ನಾಗಿ ಆಡ್ತಾರೆ ಬಾಲಿಂಗ್ ಅಲ್ಲಿ, ಹರ್ಷಲ್ ಪಟೇಲು. ಮತ್ತೆ ಅವ್ರ ನಂಬರ್ 8 ಅಲ್ಲಿ ಇಕ್ಕಿದ್ದೀನಿ. ನಂಬರ್ 9 ಬಂದ್ರೆ ಹರ್ಷು ಚೆನ್ನಾಗಿ ಆಡ್ತವ್ರೆ ಇವಾಗ, ಚೆನ್ನಾಗಿ ಬಾಲಿಂಗ್ ಅಲ್ಲಿ ಆಗ್ತವ್ರೆ. ನಂಬರ್ 10 ಬಂದ್ರೆ ನಮ್ಮ ಜಯದೇವ್ ಉನಡ್ಕಟ್, ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಬಾಲಿಂಗ್ ಅಲ್ಲಿ, ಅದಕ್ಕೆ ಸೊ ಇವರು ಜಯದೇವ್ ಉನಡ್ಕಟ್ ಅವರು ಬಾಲಿಂಗ್ ಅಲ್ಲಿ ಚೆನ್ನಾಗಿ ಅವರೇ. ನಂಬರ್ 11 ಬಂದ್ರೆ ಬ್ರೇಡನ್ ಚೆನ್ನಾಗಿ ಬಾಲಿಂಗ್ ಆಗ್ತವ್ರೆ ಇವಾಗೆಲ್ಲ, ಚೆನ್ನಾಗಿ ಬಾಲಿಂಗ್ ಪೇಸ್ ಎಲ್ಲ ಬರ್ತಾ ಇದೆ ಅವ್ರಿಗೆ, ಅದಕ್ಕೆ ಅವರು ನಂಬರ್ 10 ಅಲ್ಲಿ. ಇಂಪ್ಯಾಕ್ಟ್ ಪ್ಲೇಯರ್ ಯಾರಂತ ಕೇಳಿದ್ರೆ ಇದರಲ್ಲಿ ಜೀಶನೇ ಅವರು ಇದು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಪ್ಯಾಕ್ಟ್ ಮಾಡ್ಕೊಂತಾರೆ. ಹೋದ ವರ್ಷನೂ ಅವರೇ ಇದ್ದಿದ್ದು, ಸೊ ಜೀಶನೇ ಇವಾಗಲೂ ಇರೋದು. 95% ಅವರೇ ಜೀಶನ್ನು. ಇದೆಲ್ಲ ಏನು 2 ಟೀಮು ಯಾವ್ದು ತುಂಬಾ ಭಯಂಕರವಾಗಿದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸ್ರಿ. ನಮ್ಮ RCB ಟೀಮು ಮತ್ತೆ ಹೈದರಾಬಾದ್ ಟೀಮು, ಇವಾಗ ಇಬ್ಬರು ಟೀಮು ಕಂಪ್ಯಾರಿಸನ್ ಮಾಡೋಣ ಬರೀ ಪ್ಲೇಯರ್ ವರ್ಸಸ್ ಪ್ಲೇಯರು.
ಇವಾಗ ಆರ್ ಸಿ ಬಿ ಬಂದರೆ ಕೊಹ್ಲಿ ವರ್ಸಸ್ ಓಪನಿಂಗಲ್ಲಿ ಕೊಹ್ಲಿ ಸಾಲ್ಟು ಅವ್ರಿಗೆ ಎಡ್ಡು, ಆಮೇಲೆ ಅಭಿಷೇಕ್ ಶರ್ಮಾ. ಕೊಹ್ಲಿ ಆಮೇಲೆ ಎಡ್ಡುನ ನೋಡಿದ್ರೆ ಎಲ್ಲರೂ ಹೇಳೋದು ಇಡೀ ನೀವು ವರ್ಲ್ಡ್ನ ಕೇಳಿದ್ರೇನೋ ಕೊಹ್ಲಿ ಅಂತಾನೆ ಹೇಳೋದು. ಆಮೇಲೆ ಸಾಲ್ಟ್ ಆಮೇಲೆ ಅಭಿಷೇಕ್ ಶರ್ಮಾ ಇಬ್ರು ಒಳ್ಳೆ ಪ್ಲೇಯರ್, ಇಬ್ರು ನಂಬರ್ 1 ಪ್ಲೇಯರೇ. ಇವರಿಬ್ರು ನೋಡಿದ್ರೆ ನಂಗೆ ಸಾಲ್ಟ್ ಏನೋ ಆಡ್ತಾರೆ ಅನಿಸ್ತೈತೆ. ನಂಬರ್ 3 ಬಂದ್ರೆ ದೇವದತ್ ಪಡಿಕ್ಕಲ್ ಆಮೇಲೆ ಇಶಾನ್ ಕಿಶನ್ ಇಬ್ರು ಸರಿಗಾಡ್ತಾರೆ. ಡೊಮೆಸ್ಟಿಕ್ ಅಲ್ಲಿ ಇಬ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಇಬ್ರು ಒಳ್ಳೆ ಬ್ಯಾಟಿಂಗು. ನಾನೇನೋ ಇಶಾನ್ ಕಿಶನ್ ಕಡೆ ಹೋಗ್ತಾ ಇದ್ದೀನಿ, ಯಾಕಂದ್ರೆ T20 ಅಲ್ಲಿ ಅವರು ಚೆನ್ನಾಗಿ ಆಡ್ಕೊಂಡ್ಬಿಟ್ರು, ಒಳ್ಳೆ ಫಾರ್ಮಲ್ಲಿ ಅವರೇ. ಆಮೇಲೆ ನಂಬರ್ 4 ಬಂದ್ರೆ ರಜತ್ ಪಟೀದಾರ್ ನಮ್ಮ ಕಡೆ. ಆಮೇಲೆ ನಂಬರ್ 4 ಆ ಕಡೆ ಹೋದ್ರೆ ಲೈಮ್ ಲಿವಿಂಗ್ಸ್ಟನ್. ಇಬ್ರು ಸೇರಿದ್ರೆ ಲೈಮ್ ಲಿವಿಂಗ್ಸ್ಟನ್ ಚೆನ್ನಾಗಿ ಆಡ್ತಾರೆ. ರಜತ್ ಪಟೀದಾರ್ ನೀವು ನೋಡ್ಬೋದಾಗಿತ್ತು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಹೆಂಗ್ ಆಡ್ತಾರಂತ. ಫುಲ್ ಚೆನ್ನಾಗಿ ಫಾರ್ಮಲ್ಲಿ ಹೆವಿ 4-6 ಎಲ್ಲ ಹೊಡಿತಾರೆ. ಅದಕ್ಕೆ ನಾನು ಪಟೀದಾರ್ ಕಡೆ ಹೋಗ್ತೀನಿ. ಅವರೇ ಇಬ್ರು ಕಂಪ್ಯಾರಿಸನ್ ಮಾಡಿದ್ರೆ ಪಟೀದಾರೇ ಬರೋದು. ಸೊ ನಾನು ರಜತ್ ಪಟೀದಾರ್ ಕಡೆನೇ ಹೋಗ್ತಿದ್ದೀನಿ. ನಂಬರ್ 5 ಬಂದರೆ ಜಿತೇಶ್ ಶರ್ಮಾ ಅವ್ರ ಕಡೆ. ಅಂದರೆ ಕ್ಲಾಸನ್ನು ಇಬ್ರು ನೋಡಿದ್ರೆ ಜಿತೇಶ್ ಶರ್ಮಾ ಹೋದ್ಸತಿ ನಮಗೆ ಒಳ್ಳೆ ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಕ್ಲಾಸನ್ನು ಏನು ಅಷ್ಟೊಂದು 23 ಕ್ರೋರ್ಗೆ ಅಷ್ಟೊಂದೇನು ಬರ್ತಿಲ್ಲ. ನಾನೇನು ಅವ್ರು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಅವರು ಚೆನ್ನಾಗಿ ಆಡ್ತಾರೆ. ಅಂದರೆ 23 ಕ್ರೋರ್ಗೆ ಹೊರ್ತಾಗ್ತಾ ಇಲ್ಲ. ಇಬ್ಬರು ಸೇರಿದ್ರೆ ಇವಾಗ ನಂಗೆ ಗೊತ್ತಾಗ ಜಿತೇಶ್ ಶರ್ಮಾನೇ ಚೆನ್ನಾಗಿ ಆಡ್ತಾರೆ ಕ್ಲಾಸನ್ಗಿಂತ. ಆಮೇಲೆ ನಂಬರ್ 6 ಹೋದ್ರೆ ಕೃಣಾಲ್ ಪಾಂಡ್ಯ ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಇಬ್ರು ಚೆನ್ನಾಗಿ ಆಡ್ತವ್ರೆ. ಈ ಕಡೆ ಬಂದರೆ ಬಾಲಿಂಗ್ ಕಡೆ ಬಂದರೆ ಕೃಣಾಲ್ ಪಾಂಡ್ಯ ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಕಡೆ ಹೋದರೆ ನಿತೀಶ್ ಕುಮಾರ್ ರೆಡ್ಡಿ ಚೆನ್ನಾಗಿ ಆಡ್ತಾರೆ. ನನಗೇನೋ ಇಬ್ರು ಚೆನ್ನಾಗಿ ಆಡ್ತಾರೆ ಅನಿಸ್ತೈತಿ ಈ ಸೀಸನು. ಆಮೇಲೆ ನಂಬರ್ 7 ಟಿಮ್ ಡೇವಿಡ್ ಆಮೇಲೆ ಅನಿಕೇತ್ ವರ್ಮಾ. ಅದರಲ್ಲೇನು ಕೇಳೋದೇನೈತೆ, ಟಿಮ್ ಡೇವಿಡ್ ಚೆನ್ನಾಗಿ ಆಡ್ತಾ ಇರೋದು. ಅನಿಕೇತ್ ವರ್ಮಾ ಯಾಕಂದರೆ ಇವಾಗ ಬಂದಿದ್ದವರು, ಅವರು ಇವಾಗ ಅವ್ರಿಗಿಂತ ಇವರೇ ಚೆನ್ನಾಗಿ ಆಡ್ತಾ ಇರೋದು. ನಂಬರ್ 8 ಬಂದರೆ ರೊಮಾರಿ ಶಫರ್ಡ್ ಆಮೇಲೆ ಹರ್ಷಲ್ ಪಟೇಲು. ಇಬ್ರದ್ದು ಒಳ್ಳೆ ಪ್ಲೇಯರ್ಗಳೇ. ಬ್ಯಾಟಿಂಗ್ ಅಂತ ಬಂದರೆ ಶಫರ್ಡು, ಬಾಲಿಂಗ್ ಅಂತ ಬಂದರೆ ಹರ್ಷಲ್ ಪಟೇಲು. ನನಗೇನು ಇವಾಗ ಈ ಸೀಸನ್ನು ರೊಮಾರಿ ಶಫರ್ಡ್ ಒಳ್ಳೆ ಇಂಪ್ಯಾಕ್ಟ್ ಮಾಡ್ತಾರಂತ ಅನಿಸ್ತೈತೆ. ಸೊ ನಾನು ರೊಮಾರಿ ಶಫರ್ಡ್ ಕಡೆ ಜಾಸ್ತಿ ಹೋಗ್ತಿದ್ದೀನಿ. ನಂಬರ್ 9 ಬಂದರೆ ಮಂಜೇಶ್ ಯಾದವ್ ಆಮೇಲೆ ಹರ್ಷು. ಇವ್ರಿಗೆ ನಾನೇನೋ ಮಂಜೇಶ್ ಯಾದವ್ ಚೆನ್ನಾಗಿ ಆಡ್ತಾರೆ, ಯಾಕಂದರೆ ಡೊಮೆಸ್ಟಿಕಲ್ಲಿ ಒಳ್ಳೆ ಪ್ರೂವ್ ಮಾಡ್ಕೊಂಡವ್ರೆ. ಸೊ ಅದಕ್ಕೆ ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಅಂತೂ ಸೈಕಾಗಿ ಆಡ್ತಾರೆ, ಬಾಲಿಂಗಲ್ಲೂ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ನಾನು ಮಂಜೇಶ್ ಯಾದವ್ ಕಡೆ ಹೋಗ್ತಾಯಿದ್ದೀನಿ. ನಂಬರ್ 10 ಬಂದರೆ ಜಯದೇವ್ ಉನಡ್ಕಟ್ಟು ಆಮೇಲೆ ಭುವನೇಶ್ವರ್ ಕುಮಾರ್. ಇಬ್ಬರು ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲೇಯರೇ. ಅಂದರೆ ಭುವನೇಶ್ವರ್ ಕುಮಾರ್ ಲೆವೆಲ್ ಯಾರಂದರೆ ಜಯದೇವ್ ಉನಡ್ಕಟ್ ಬರ್ತಾರೆ ಹೇಳ್ರಿ ನೀವೇ. ಅವರು ಎಷ್ಟು ಎಕ್ಸ್ಪೀರಿಯನ್ಸ್ ಅವರೇ ಭುವನೇಶ್ವರ್ ಕುಮಾರ್. ಸೊ ನಾನು ಭುವನೇಶ್ವರ್ ಕುಮಾರ್ ಕಡೆ ಹೋಗ್ತಿದ್ದೀನಿ. ಒಳ್ಳೆ ಪೇಸರು, ಒಳ್ಳೆ ಸ್ವಿಂಗ್ ಮಾಡ್ತಾರೆ. ಅವರಷ್ಟು ಉನಡ್ಕಟ್ ಏನು ಅಷ್ಟೊಂದೇನು ಮಾಡಲ್ಲ. ಸೊ ಅದಕ್ಕೆ ನಾನು ಇವ್ರ ಕಡೆ ಹೋಗ್ತಾಯಿದ್ದೀನಿ, ಭುವನೇಶ್ವರ್ ಕುಮಾರ್ ಕಡೆ. ನಂಬರ್ 11 ಬಂದರೆ ನಮ್ಮ ಕಡೆಯಿಂದ ಡಫಿ, ಅವ್ರ ಕಡೆಯಿಂದ ಬ್ರ್ಯಾಡನು. ಇಬ್ಬರು ಚೆನ್ನಾಗಿ ಆಡ್ತಾರೆ. ಡಫಿನೂ ಚೆನ್ನಾಗಿ ಇಂಪ್ಯಾಕ್ಟ್ ಕ್ಲಿಯರ್ ಮಾಡ್ತಾರೆ ಅನಿಸುತ್ತೆ ಈ ವರ್ಷ. ನೋಡೋಣ ಏನಾಗುತ್ತಂತ. ಇಂಪ್ಯಾಕ್ಟ್ ಪ್ಲೇಯರ್ ಬಂದರೆ ನಮ್ಮ ಕಡೆ ಶಿವಾಜ್ ಶರ್ಮಾ, ಅವ್ರ ಕಡೆ ಜೀಶನು. ಏನು ಹೋದ ವರ್ಷ ಏನು ಇಂಪ್ಯಾಕ್ಟ್ ಕ್ಲಿಯರ್ ಮಾಡಿದ್ರಪ್ಪ ಪಂಜಾಬ್ ಮೇಲೆ ನಮ್ಮ ಶಿವಾಜ್ ಶರ್ಮಾ. ಅದಕ್ಕೆ ನಾನು ಶಿವಾಜ್ ಶರ್ಮಾ ಕಡೆ ಹೋಗ್ತಿದ್ದೀನಿ. ಜೀಶನು ಚೆನ್ನಾಗಿ ಬಾಲಿಂಗ್ ಹಾಕ್ತಾರೆ, ಚೆನ್ನಾಗಿ ವಿಕೆಟ್ ಎಲ್ಲ ತೆಗಿತಾರೆ. ಸೊ ಇಷ್ಟೊಂದು ಶಿವಾಜ್ ಶರ್ಮಾ ಹೋದ ಸಲ ಅಷ್ಟು ಮಾಡಲ್ಲ ಅನಿಸ್ತೈತಿ. ಸೊ ಅದಕ್ಕೆ ನಾನು ಶಿವಾಜ್ ಶರ್ಮಾ ಕಡೆ ಹೋಗ್ತಾಯಿದ್ದೀನಿ. ನಿಮ್ಗೇನು ಅನಿಸುತ್ತೋ ಕಮೆಂಟಲ್ಲಿ ಮಾಡಿರಿ. ಕಮೆಂಟಲ್ಲಿ ಏನು ತಿಳಿಸುತ್ತೆ ಎಲ್ಲ ಮಾಡಿರಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್.